ಕಲಿಯುಗದಲ್ಲಿ ಕಲ್ಕಿ ಅವತಾರಕ್ಕಿಂತ ಮುಂಚೆ ಕೃಷ್ಣ ಇನ್ನೊಂದು ಗುಪ್ತ ಅವತಾರ ತಾಳ್ತಾನೆ. ಈ ಅವತಾರದಲ್ಲಿ ಕೃಷ್ಣ ಯಾವುದೇ ಆಯುಧವನ್ನು ಬಳಸಲ್ಲ, ಬದಲಾಗಿ ಸುದರ್ಶನ ಚಕ್ರವನ್ನಾಗಿ ಹರಿನಾಮವನ್ನು ಬಳಸ್ತಾನೆ. ಮತ್ತೆ ಜನಗಳ ಹೃದಯದಿಂದ ಕಲಿಯ ಪ್ರಭಾವವನ್ನ ತೆಗೆದು ಭಗವಂತನ ಪ್ರೇಮವನ್ನು ಕೊಡೋದೇ ಈ ಅವತಾರದ ಸ್ಪೆಷಾಲಿಟಿ ಆಗಿರುತ್ತೆ. ನಾವೆಲ್ಲ ತಿಳ್ಕೊಂಡಿದೀವಿ ಲೀಲೆ ಎಂಡ್ ಆಯ್ತು ಅಂತ, ಆದ್ರೆ ಲೀಲೆ ಸ್ಟಾರ್ಟ್ ಆಗಿದ್ದೆ ಅವತ್ತಿಂದ. ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಶ್ರೀ ಚೈತನ್ಯ ಮಹಾಪ್ರಭು, ಪ್ರೇಮದ ಅವತಾರ, ದ ಇನ್ಕಾರ್ನೇಷನ್ ಆಫ್ ಲವ್. ಇವತ್ತು ಆಲ್ ಓವರ್ ವರ್ಲ್ಡ್ ಎಲ್ಲಾ ಕಡೆ ಹರಿನಾಮ ಸಂಕೀರ್ತನೆ ಆಗೋದನ್ನ ಮತ್ತೆ ಎಲ್ಲರೂ ಸನಾತನ ಧರ್ಮವನ್ನ ಒಪ್ಕೊಂಡು ಫಾಲೋ ಮಾಡೋದನ್ನ ನೋಡ್ತೀವಿ. ಆದರೆ ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ ಗೊತ್ತಾ? ಯಾರು ಶುರು ಮಾಡಿದ್ದು ಅಂತ ಗೊತ್ತಾ? ಸುಮಾರು 500 ವರ್ಷಗಳ ಹಿಂದೆ ಯಾವಾಗ ನವಾಬರ ಆಡಳಿತ ನಡೀತಾ ಇರುತ್ತೆ, ಆಗ ಶ್ರೀ ಅದ್ವೈತ ಆಚಾರ್ಯನು ಗ್ರೇಟ್ ಆಚಾರ್ಯ ಮತ್ತೆ ಕೃಷ್ಣನ ಪರಮ ಭಕ್ತ ಈ ಕಲಿಯುಗವನ್ನ ನೋಡಿ, ಯಾರಿಗೂ ಕೃಷ್ಣ ಪ್ರಜ್ಞೆ ಇಲ್ಲದೇ ಇರೋದನ್ನ ನೋಡಿ, ಕಲಿ ತಾಂಡವ ಆಡ್ತಾ ಇರೋದನ್ನ ನೋಡಿ ಶ್ರೀ ಕೃಷ್ಣನ ಮೊರೆ ಹೋಗ್ತಾರೆ. ಈ ಕಲಿಯುಗದ ಜನರ ಉದ್ಧಾರಕ್ಕಾಗಿ ತುಂಬಾನೇ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಕನ್ಕ್ಲೂಡ್ ಮಾಡ್ತಾರೆ, ಈ ಜನರನ್ನ ಉದ್ಧಾರ ಮಾಡ್ಲಿಕ್ಕೆ ಶ್ರೀಹರಿ ಕೃಷ್ಣನೇ ಬರಬೇಕು ಅಂತ. ಸೊ ಗಂಗೆಯ ನೀರು ಮತ್ತು ತುಳಸಿಯನ್ನ ತಗೊಂಡು ಶ್ರೀಕೃಷ್ಣನಿಗೆ ಪೂಜೆಯನ್ನ ಆರಂಭಿಸ್ತಾರೆ. ಅವರು ಜೋರಾಗಿ ಅಳ್ತಾರೆ, ಬೇಡ್ಕೋತಾರೆ. ಆ ಶಾಲಿಗ್ರಾಮ ಶಿಲಕ್ಕೆ ದಿನೇ 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 ಪೂಜೆ ಮಾಡ್ತಾನೆ ಹೋಗ್ತಾರೆ. ಕೃಷ್ಣನ್ನ ಬಾ ನೀನು ಇವ್ರನ್ನೆಲ್ಲ ಉದ್ಧಾರ ಮಾಡು ಅಂತ ಗೋಗರಿತಾರೆ. ಕೃಷ್ಣ ಹೇಳ್ತಾನಲ್ಲ, ಅಹಂ ಭಕ್ತ ಪರಾಧೀನ ಅಂತ. ಅದ್ವೈತ ಆಚಾರ್ಯರ ಕೂಗು ಕೃಷ್ಣನಿಗೆ ಕೇಳಿಸುತ್ತೆ. ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಅವತಾರ ಮಾಡ್ತಾನೆ. ಆವತ್ತು 1486 ನವದ್ವೀಪ ಗ್ರಾಮ, ಫುಲ್ ಮೂನ್ ಡೇ ಆಗಿರುತ್ತೆ. ಲೂನಾರ್ ಎಕ್ಲಿಪ್ಸ್ ಕೂಡ ಇರುತ್ತೆ. ಅದ್ವೈತ ಆಚಾರ್ಯರ ಪ್ರೇಯರ್ಸ್ ಕೂಡ ಮುಗಿಲು ಮುಟ್ಟಿರುತ್ತೆ. ತಂದೆ ಜಗನ್ನಾಥ್ ಮಿಶ್ರಾ, ತಾಯಿ ಸಚಿದೇವಿಯ ಮಗನಾಗಿ ಅವರು ಅವತರಿಸ್ತಾರೆ. ಆವತ್ತಿನ ದಿವಸ ಮಿರಾಕ್ಯುಲಸ್ಲಿ ಎಲ್ಲರ ಹಾರ್ಟಲ್ಲಿ ಒಂಥರ ಜಾಯ್ ಬಂದಿರುತ್ತೆ, ಹ್ಯಾಪಿನೆಸ್ ಬಂದಿರುತ್ತೆ. ಏನೋ ಒಂದು ಸ್ಪೆಷಲ್ ಈವೆಂಟ್ ನಡೆಯುತ್ತೆ ಅಂತ ಅನಿಸ್ತಾ ಇರುತ್ತೆ. ಒಂದು ಸೆಲೆಬ್ರೇಷನ್ ಮೂಡ್ ಇರುತ್ತೆ. ಅವರಿಗೆ ಗೊತ್ತಾಗ್ತಿರಲ್ಲ ಏನಕ್ಕಿದು ಅಂತ. ಎಲ್ಲರ ಬಾಯಲ್ಲೂ ಹರಿ ಹರಿ, ಹರಿ ಬೋಲ್, ಹರೇ ಕೃಷ್ಣ ಅಂತ ಎಲ್ಲ ಚಾಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಯಾಕೆ ಇಷ್ಟು ಸೆಲೆಬ್ರೇಷನ್ ಅಂತ ಅವರಿಗೆ ಗೊತ್ತಾಗ್ತಿರಲ್ಲ. ಸಚಿದೇವಿಯ ತಂದೆ ನೀಲಾಂಬರ ಚಕ್ರವರ್ತಿ, ಅ ವೆರಿ ಗ್ರೇಟ್ ಆಸ್ಟ್ರಾಲಜರ್. ಅವರು ಇಮಿಡಿಯೇಟ್ಲಿ ಹಾರೋಸ್ಕೋಪ್ನ ನೋಡ್ತಾರೆ. ಅದ್ರ ಪ್ರಕಾರ ಈ ಮಗು ಸಾಮಾನ್ಯದ ಮಗು ಅಲ್ಲ, ದಿವ್ಯ ಶಕ್ತಿಯನ್ನ ಹೊಂದಿರೋ ಮಗು, ಈ ವರ್ಲ್ಡ್ದು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಈ ಮಗು ಇಡೀ ಜಗತ್ತನ್ನ ಕಾಯೋನಾಗ್ತಾನೆ, ಈ ಮಗು ಇಡೀ ಜಗತ್ತನ್ನ ಪ್ರೊಟೆಕ್ಟ್ ಮಾಡೋನಾಗ್ತಾನೆ ಅಂತ ಆವಾಗಲೇ ಆಸ್ಟ್ರಾಲಜಿಯನ್ನ ಹೇಳ್ತಾರೆ. ಯಾರೆಲ್ಲ ಮಗುನ ನೋಡಕ್ ಬಂದಿರ್ತಾರೆ, ಆಗ ಮಗು ಹತ್ರ ಸಾಕು ಅವರೆಲ್ಲ ಹರಿಬೋಲ್ ಅಂತ ಹೇಳ್ತಿರ್ತಾರೆ. ಹರಿಬೋಲ್ ಅಂತ ಶಬ್ದ ಕೇಳಿದ ತಕ್ಷಣ ಚೈತನ್ಯ ಮಹಾಪ್ರಭು ಅಳೋದನ್ನ ನಿಲ್ಲಿಸ್ತಾ ಇರ್ತಾರೆ. ಇದು ನಮಗೆ ಸಿಗ್ನಿಫೈ ಮಾಡುತ್ತೆ ಚೈತನ್ಯ ಮಹಾಪ್ರಭು ಹರಿನಾಮವನ್ನ ಎಲ್ರಿಗೂ ಕೊಡೋಕ್ ಬಂದಿರೋದು ಅಂತ. ಆ ಮಗು ಗೋಲ್ಡನ್ ಕಾಂಪ್ಲೆಕ್ಷನ್ ಅಂದ್ರೆ ಬಂಗಾರದ ಬಣ್ಣ ಇದ್ದಿದ್ರಿಂದ, ಮತ್ತೆ ಹರಿ ಹರಿ ಅಂದ ತಕ್ಷಣ ಸುಮ್ನಾಗ್ತಿದ್ದರಿಂದ ಅಲ್ಲಿ ಬಂದಿರೋ ಭಕ್ತರೆಲ್ಲ ಸೇರಿ ಮಗುಗೆ ಗೌರಹರಿ ಅಂತ ಪ್ರೀತಿಯಿಂದ ಕರೀತಾರೆ. ನಾವು ರಾಧಾರಾಣಿ ಕೂಡ ಗೌರಾಂಗಿ ಅಂತ ಕರಿತೀವಿ, ಯಾಕೆಂದ್ರೆ ರಾಧಾರಾಣಿ ಕೂಡ ಗೋಲ್ಡನ್ ಕಾಂಪ್ಲೆಕ್ಷನ್. ಇಲ್ಲಿ ಚೈತನ್ಯ ಮಹಾಪ್ರಭು ಕೂಡ ಗೌರ ಅಂತ ಕರಿತಾ ಇದೀವಿ, ಗೌರಹರಿ ಅಂತ. ಅಂದ್ರೆ ಅವರು ಕೂಡ ಗೋಲ್ಡನ್ ಕಾಂಪ್ಲೆಕ್ಷನ್ ಅಲ್ಲಿ ಇದ್ರು ಅಂತ. ಮತ್ತೆ ಈ ಮಗು ಹುಟ್ಟಿದ್ದು ಬೇವಿನ ಮರ ಅಂದ್ರೆ ನೀಮ್ ಮರದ ಕೆಳಗೆ ಆದ್ರಿಂದ ನಿಮಾಯ್ ಅಂತ ಕೂಡ ಕರೆಯಲ್ಪಡ್ತಾರೆ. ನಮ್ಮ ನಿಮಾಯ್ ಬೆಳೀತಾ ಬೆಳೀತಾ ಸಂಸ್ಕೃತ ವ್ಯಾಕರಣವನ್ನ ಮತ್ತೆ ಶಿಕ್ಷಣವನ್ನ ಪಡೆದು ನಿಮಾಯ್ ಪಂಡಿತ್ ಆಗ್ತಾರೆ. ಯಾವ ಲೆವೆಲ್ಗೆ ಅವರ ಪಾಂಡಿತ್ಯ ಇರುತ್ತೆ ಅಂತಂದ್ರೆ ಇಡೀ ನವದ್ವೀಪಕ್ಕೆ ಗೊತ್ತಿರುತ್ತೆ ಅವರ ಪಾಂಡಿತ್ಯ. ಒಂದು ಸಲ ಏನಾಗುತ್ತೆ ಅಂದ್ರೆ ಕಾಶ್ಮೀರಿ ಪಂಡಿತ್ ಕೇಶವ ಕಾಶ್ಮೀರಿ ಅನ್ನೋರು ತುಂಬಾ ದೊಡ್ಡ ಪಂಡಿತರು. ಇಡೀ ಭಾರತದಲ್ಲಿ ಸಂಚರಿಸ್ಬಿಟ್ಟು ಎಲ್ಲಾ ದೊಡ್ಡ ದೊಡ್ಡ ಪಂಡಿತರನ್ನ, ಎಲ್ಲಾ ದೊಡ್ಡ ದೊಡ್ಡ ವಿದ್ಯಾವಂತರನ್ನ ಅವರು ಡಿಬೇಟಿಗೆ ಕರೆದ್ಬಿಟ್ಟು ಅವ್ರನ್ನ ಡಿಫೀಟ್ ಮಾಡಿರ್ತಾರೆ. ಅವ್ರನ್ನ ಸೋರಿಸಿ ಅವ್ರ ಹತ್ರ ಕರಪತ್ರವನ್ನೆಲ್ಲ ಬರೆಸ್ಕೊಂಡು ಬಂದಿರ್ತಾರೆ. ಅವರು ಕೂಡ ನವದ್ವೀಪಕ್ಕೆ ಬರ್ತಾರೆ. ಆಕ್ಚುಲಿ ಕಾಶ್ಮೀರಿ ಪಂಡಿತ್ಗೆ ಇನ್ನೊಂದು ಹೆಸರಿರುತ್ತೆ, ದಿಗ್ವಿಜಯ ಪಂಡಿತ್ ಅಂತ. ಯಾರಿಂದಾದ್ರೂ ಸೋತಿರಲ್ಲ, ಎಲ್ಲರನ್ನೂ ಸೋಚಿರ್ತಾರೆ. ನಮ್ಮ ನಿಮಾ ಪಂಡಿತರ ಪಾಂಡಿತ್ಯ ಕೇಶವ ಕಾಶ್ಮೀರಿ ಅವರ ಕಿವಿಗೂ ಬೀಳುತ್ತೆ. ಸೊ ಅವರು ಎಲ್ಲರನ್ನು ಸೋಲ್ಸ್ದಂಗೆ ನಾನು ಈ ನಿಮಾಯ ಪಂಡಿತನನ್ನು ಸೋಲಿಸಿ ನವದ್ವೀಪಕ್ಕೆ ಗ್ರೇಟ್ ಆಗೋಣ ಅಂತ ಬರ್ತಾರೆ. ಚೈತನ್ಯ ಮಹಾಪ್ರಭು ಜೊತೆ ಡಿಬೇಟ್ ಮಾಡ್ತಾರೆ. ಆದ್ರೆ ನಮ್ಮ ನಿಮಾ ಪಂಡಿತ್ ಅವ್ರನ್ನ ಈಸಿಯಾಗಿ ಸೋಲಿಸಿ ಕಳಿಸ್ತಾರೆ. ಚೈತನ್ಯ ಮಹಾಪ್ರಭು ಎಲ್ಲ ಭಕ್ತರಿಗೂ ಹರಿನಾಮ ಕೀರ್ತನೆಯನ್ನ ಮಾಡ್ಲಿಕ್ಕೆ ತುಂಬಾ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಹಾಗೆ ಡ್ಯೂಟೀಸ್ ಕೂಡ ನಗರ ಕೀರ್ತನ್ ಅಂತ ಇಡೀ ಎಲ್ಲಾ ರೋಡ್ಗಳೆಲ್ಲ ಕೀರ್ತನ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಆದ್ರೆ ಡ್ಯೂಟೀಸ್ ಇಲ್ಲಿ ತುಂಬಾ ಡಿಫಿಕಲ್ಟಿನೇ ಎದುರಿಸ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಆಳ್ತಾ ಇದ್ದಿದ್ದು ನವಾಬ. सुनो सुनो नीलाचल के वासियों,
महाराज का यह आदेश है कि नीलाचल के रस्तों में कोई भी अब नाम संकीर्तन नहीं करेगा। ಆ ನವಾಬನ ಆಸ್ಥಾನದಲ್ಲಿ ಚಾಂದ್ ಕಾಜಿ ಅನ್ನೋ ಒಬ್ಬ ಕಮಾಂಡರ್ ಇರ್ತಾನೆ, ಮತ್ತೆ ಅವನ ಜನರನ್ನ ಕೂಡ ಕಳಿಸ್ತಾನೆ ಈ ಸಂಕೀರ್ತನೆಯನ್ನ ಸ್ಟಾಪ್ ಮಾಡಿಸ್ಲಿಕ್ಕೆ. ಒಂದು ದಿವಸ ಅವರೆಲ್ಲ ಬಂದು ಹೇಳ್ತಾರೆ, ನೀವು ಈ ಸಂಕೀರ್ತನೆಯನ್ನ ರೋಡಲ್ಲೆಲ್ಲ ಮಾಡಂಗಿಲ್ಲ, ಚಾಂದ್ ಕಾಜಿ ನವಾಬ್ರಿಂದ ಆರ್ಡರ್ ಆಗಿದೆ, ಸೊ ನೀವು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಡಿವೋಟಿಸ್ ಎಲ್ಲ ಚೈತನ್ಯ ಪ್ರಭುಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಚೈತನ್ಯ ಪ್ರಭು ಹೇಳ್ತಾರೆ, ಇನ್ನೂ ಜಾಸ್ತಿ ಜನ ಹೋಗಿ ನೀವು ಸಂಕೀರ್ತನೆ ಮಾಡಬೇಕು ಅಂತ. ಹಾಗೆ ಡಿವೋಟಿಸ್ ಎಲ್ಲ ಚೈತನ್ಯ ಮಹಾಪ್ರಭು ಹೇಳಿದಾಗೆ ತುಂಬಾ ಜನರನ್ನ ಸೇರಿಸ್ಕೊಂಡು ಸಂಕೀರ್ತನೆಯನ್ನ ಮಾಡ್ತಿರ್ತಾರೆ. ಈ ವಿಷಯ ಚಾಂದ್ ಕಾಜಿಯ ಕಿವಿಗೆ ಬೀಳುತ್ತೆ. ಅವನು ಇಮಿಡಿಯೇಟ್ಲಿ ಸ್ಪಾಟಿಗೆ ಬರ್ತಾನೆ, ಮತ್ತೆ ಸಿಟ್ ಮಾಡಿಕೊಂಡು ಒಂದು ಮೃದಂಗನೇ ಮುರಿದಾಕ್ಬಿಡ್ತಾನೆ. ಈ ವಿಷಯನ ಭಕ್ತರೆಲ್ಲ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸಂಕೀರ್ತನೆಯನ್ನ ಯಾರು ತಡೆಯೋಕ್ಕಾಗೋದಿಲ್ಲ ಅಂತ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾಳೆ ನಾವೆಲ್ಲ ಈ ಚಾಂದ್ ಕಾಜಿಯ ಮನೆಗೆ ಹೋಗೋಣ ಅಂತ. ಸೊ ಅದೇ ರೀತಿ ನೆಕ್ಸ್ಟ್ ಡೇ ಚೈತನ್ಯ ಮಹಾಪ್ರಭು ಎಲ್ಲ ಡಿವೋಟಿಸ್ನ ಕರ್ಕೊಂಡು ಚಾಂದ್ ಕಾಜಿಯ ಮನೆಗೆ ಬರ್ತಾರೆ. ಇದೆಲ್ಲ ಚಾಂದ್ ಕಾಜಿ ಗೊತ್ತಾಗಿ ಅವನು ತನ್ನ ಮನೆಯಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಮಹಾಪ್ರಭು ಚಾಂದ್ ಕಾಜಿಗೆ ಕನ್ವಿನ್ಸ್ ಮಾಡ್ತಾರೆ, ಪರವಾಗಿಲ್ಲ ನಾವೇನು ಮಾಡೋದಿಲ್ಲ ಬಾ ಅಂತ ಅವ್ರು ಹೊರ ಕರ್ಕೊಂಡ್ಬರ್ತಾರೆ. ಆದರೆ ಚಾಂದ್ ಕಾಜಿ ತುಂಬ ಭಯಭೀತನಾಗಿರ್ತಾನೆ, ಏನಾಗುತ್ತೋ ಏನು ಅಂತ. ಚೈತನ್ಯ ಮಹಾಪ್ರಭು ಮತ್ತೆ ಅವರ ಫಾಲೋವರ್ಸ್ಗೂ ಅರ್ಥ ಆಗಲ್ಲ ಯಾಕೆ ಅವನು ಇಷ್ಟು ಭಯಭೀತನಾಗಿದ್ದಾನೆ ಅಂತ. ಆಮೇಲೆ ಚೈತನ್ಯ ಮಹಾಪ್ರಭು ಅವನ್ನ ಕನ್ಸಲ್ಟ್ ಮಾಡಿ ಕೇಳ್ತಾರೆ ಏನಾಯ್ತು ಅಂತ. ಆಗ ಚಾಂದ್ ಕಾಜಿ ಹೇಳ್ತಾನೆ, ನಾನು ನಿನ್ನೆ ಮೃದಂಗ ಮುರುಪಂದ್ಮೇಲೆ ರಾತ್ರಿ ನನ್ನ ಕನಸಲ್ಲಿ ಯಾವುದೋ ದೊಡ್ಡ ಸಿಂಹ ಬಂದು ನನ್ನ ಕಪಾಲಕ್ಕೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತು. ಅದು ಹೇಳ್ತು, ನಿನ್ನ ಕುಟುಂಬನೆಲ್ಲ ಸರ್ವನಾಶ ಮಾಡ್ತೀನಿ ನೀನೇನಾದರೂ ಸಂಕೀರ್ತನೆಯನ್ನು ತಡೆದ್ರೆ ಅಂತ. ಮತ್ತು ಪ್ರೂಫ್ ಅಂತ ಅವನು ತನ್ನ ಅಂಗಿಯನ್ನು ಬಿಚ್ಚಿ ಕೂಡ ತೋರಿಸ್ತಾನೆ, ಅಲ್ಲೆಲ್ಲ ಮಾರ್ಕ್ಗಳಿರುತ್ತೆ. ಇದರಿಂದ ಚೈತನ್ಯ ಮಹಾಪ್ರಭು ಮತ್ತು ಭಕ್ತರಿಗೆಲ್ಲ ಅರ್ಥ ಆಗುತ್ತೆ ನರಸಿಂಹನೇ ಬಂದಿರೋದು ಅಂತ. ಈ ಇನ್ಸಿಡೆಂಟಿಂದ ನಾವು ಅರ್ಥ ಮಾಡ್ಕೋಬೋದು ನರಸಿಂಹನು ಎಷ್ಟು ಸಂಕೀರ್ತನ ಪ್ರಿಯ ಅಂತ. ಚಾಂದ್ ಕಾಜಿ ಅವತ್ತು ಪ್ರಾಮಿಸ್ ಮಾಡ್ತಾನೆ, ನಾನು ಯಾವತ್ತೂ ಕೂಡ ಸಂಕೀರ್ತನೆಗೆ ಡಿಸ್ಟರ್ಬ್ ಮಾಡಲ್ಲ, ಮತ್ತೆ ನಾನು ಕೂಡ ಭಕ್ತನಾಗ್ತೀನಿ ಅಂತ. ಮುಸ್ಲಿಂ ಆಗಿದ್ದ ಚಾಂದ್ ಕಾಜಿ ಚೈತನ್ಯ ಮಹಾಪ್ರಭುಗೆ ಸರೆಂಡರ್ ಆಗಿ ಶ್ರೇಷ್ಠ ಭಕ್ತನಾಗ್ತಾನೆ. ನಾನು ಮೊದಲಿಗೆ ಹೇಳಿದಾಗೆ ಇದು ಪ್ರೇಮದ ಅವತಾರ, ಯಾರನ್ನು ಕೊಲ್ಲೋದಿಲ್ಲ, ಬಟ್ ಅವರ ಹಾರ್ಟ್ ಅಲ್ಲಿರೋ ಎಲ್ಲ ಕಲಿಯ ಪ್ರಭಾವ, ಅವರ ಬ್ಯಾಡ್ ಕ್ವಾಲಿಟಿನ ತೆಗೆದು ಅವ್ರನ್ನ ಡಿವೋಟಿ, ಅವ್ರನ್ನ ಕೃಷ್ಣನ ಭಕ್ತ, ಕೃಷ್ಣನ ಪ್ರೇಮ ಕೊಡೋದೆ ಈ ಅವತಾರದ ಒಂದು ಗುಣಲಕ್ಷಣ ಅಂತ. ಚೈತನ್ಯ ಮಹಾಪ್ರಭು ಯಾವಾಗ್ಲೂ ಎಲ್ರಿಗೂ ಹೇಳ್ತಾ ಇದ್ರು, ಯಾರೇ ದೇಕೋ ತಾರೇ ಕಹೋ ಕೃಷ್ಣ ಉಪದೇಶ ಅಂತ. ಅಂದ್ರೆ ಯಾರನ್ನೇ ನೋಡಿ, ಯಾರನ್ನೇ ಮೀಟ್ ಮಾಡಿ ಅವ್ರಿಗೆ ಕೃಷ್ಣ ಉಪದೇಶವನ್ನು ಮಾಡಿ, ಅದರಿಂದ ಅವರ ಜೀವನ ಬದಲಾಗುತ್ತೆ ಅಂತ. ಹೀಗೆ ಒಂದ್ಸಲ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುವನ್ನ ಮತ್ತೆ ಹರಿದಾಸ್ ಠಾಕೂರರನ್ನ ಹೋಗಿ ಈ ತರ ಉಪದೇಶ ಮಾಡಿ ಎಲ್ಲರಿಗೂ ಹರೇ ಕೃಷ್ಣ ಮಂತ್ರವನ್ನ ಚಾಟ್ ಮಾಡಕ್ಕೆ ಹೇಳಿ ಅಂತ ನವದ್ವೀಪದಲ್ಲಿ ಎಲ್ಲಾ ಕಡೆ ಕಳಿಸ್ತಾರೆ. ಆಗ ಅವ್ರು ಹೋಗ್ತಾರೆ. ಅವ್ರಿಗೆ ಎಷ್ಟು ವಿವಿಲಿಟಿ ಇರುತ್ತೆ ಅಂದ್ರೆ ಎಲ್ಲರ ಡೋರ್ ಟು ಡೋರ್ ಹೋಗ್ತಾರೆ, ಡೋರ್ನ ಬಡಿತಾರೆ. ಸೊ ಡೋರ್ನ ತೆಗಿತಾರೆ, ಅವಾಗ ಯಾರು ಕಾಣ್ತಾ ಇರಲ್ಲ ಅವ್ರಿಗೆ, ಯಾಕಂದ್ರೆ ಅವರು ಆಲ್ರೆಡಿ ದಂಡಾವತ್ ಪ್ರಣಾಮ ಮಾಡ್ತಾ ಇರ್ತಾರೆ. ಸೊ ಏನ್ ಬೇಕು ನಿಮಗೆ ಹೇಳಿ ಎದ್ದೇಳಿ ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಿದ್ರು, ಪ್ಲೀಸ್ ನೀವು ಹರೇ ಕೃಷ್ಣ ಮಂತ್ರನ ಚಾಂಟ್ ಮಾಡಿ, ನಮಗೆ ಚೈತನ್ಯ ಮಹಾಪ್ರಭು ಹೇಳಿ ಕಳಿಸಿದ್ದಾರೆ ನಿಮ್ಗೆ ಈ ತರ ಹೇಳಲಿಕ್ಕೆ ಅಂತ. ಸೊ ಎಲ್ಲರ ಹತ್ರನೂ ಹೋಗಿ ಈ ತರ ಬೇಡ್ಕೊಳ್ತಾ ಇರ್ತಾರೆ, ಹರೇ ಕೃಷ್ಣ ಮಂತ್ರ ಚಾಂಟ್ ಮಾಡಿ ಅಂತ. ಆಗ ನಿತ್ಯಾನಂದ ಪ್ರಭುಗೆ ಒಂದು ಐಡಿಯಾ ಬರುತ್ತೆ, ಯಾರು ತುಂಬಾ ಸಿನ್ಫುಲ್ ಇದ್ದಾರೆ, ಯಾರು ತುಂಬಾ ಪಾಪಿಗಳು, ಯಾರು ತುಂಬಾ ಪಾಪಗಳನ್ನ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಹೋಗಿ ಹರೇ ಕೃಷ್ಣ ಮಂತ್ರವನ್ನ ಕೊಟ್ಟು ಅವ್ರನ್ನ ಭಕ್ತರನ್ನ ಹೋಗಿ ಮಾಡಿದ್ರೆ ಇಡೀ ನವದ್ವೀಪಕ್ಕೆ ಗೊತ್ತಾಗುತ್ತೆ. ಸೊ ದ್ಯಾಟ್ ಎಲ್ಲರೂ ಹರೇ ಕೃಷ್ಣ ಮಂತ್ರವನ್ನ ಚಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಐಡಿಯಾ ಇಟ್ಕೊಂಡು ಹರಿದಾಸ್ ಠಾಕೂರ್ ಮತ್ತೆ ನಿತ್ಯಾನಂದ ಪ್ರಭು ಜಗಾಯ್ ಮದಾಯ್ ಹತ್ರ ಹೋಗ್ತಾರೆ. ಈ ಜಗಾಯ್ ಮದಾಯ್ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಸಹವಾಸ ದೋಷದಿಂದ ತುಂಬಾ ಕೆಟ್ಬಿಟ್ಟಿರ್ತಾರೆ. ಎಷ್ಟು ಕೆಟ್ಟಿರ್ತಾರೆ ಅಂದ್ರೆ ಯಾವ್ದೆಲ್ಲ ಪಾಪದ ಆಕ್ಟಿವಿಟೀಸ್, ಯಾವ್ದೆಲ್ಲ ಸಿನ್ಫುಲ್ ಆಕ್ಟಿವಿಟೀಸ್ ಇದನ್ನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿರುತ್ತೋ ಅದನ್ನ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹೆಂಡ ಕುಡಿದು ಯಾವಾಗಲೂ ನಶೆನಲ್ಲಿರೋದು, ಪರಸ್ತ್ರೀಯ ವ್ಯಾಮೋಹದಲ್ಲಿರೋದು, ಪ್ರಾಸ್ಟಿಟ್ಯೂಟ್ ಜೊತೆ ಹೋಗೋದು, ನವದ್ವೀಪದಲ್ಲಿದ್ದ ಎಲ್ಲ ಡಿವೋಟಿಸ್ಗೆ ಟ್ರಬಲ್ ಕೊಡೋದು, ಇದೆಲ್ಲ ಇವರ ಕೆಟ್ಟ ಚಟಗಳಾಗಿರುತ್ತೆ. ಸೊ ನಿತ್ಯಾನಂದ ಪ್ರಭು ಡಿಸೈಡ್ ಮಾಡ್ತಾರೆ, ಇವರಿಬ್ಬರನ್ನ ಡೆಲಿವರ್ ಮಾಡಬೇಕು ಹರೇ ಕೃಷ್ಣ ಮಂತ್ರವನ್ನ ಕೊಟ್ಟು, ಸೊ ದಟ್ ಇಡೀ ನವದ್ವೀಪ ಚಾಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ. ಜಗಮದಾಗೆ ಹೇಳ್ತಾರೆ, ಪ್ಲೀಸ್ ನೀವಿಬ್ರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು ಈ ತರ ಕೆಟ್ಟೋಗಿದ್ದೀರಾ, ಮತ್ತೆ ನೀವು ಕಮ್ ಬ್ಯಾಕ್ ಮಾಡ್ಬೋದು, ಪ್ಲೀಸ್ ಹರೇ ಕೃಷ್ಣ ಮಂತ್ರವನ್ನ ಚಾಂಟ್ ಮಾಡಿ, ಗೌರಹರಿ ಚೈತನ್ಯ ಮಹಾಪ್ರಭು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರೆ, ಸೊ ದಟ್ ನೀವು ಕೂಡ ಚೇಂಜ್ ಆಗ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ತಾರೆ, ದಂಡ ಪ್ರಣಾಮ ಕೂಡ ಮಾಡ್ತಾರೆ. ಆದ್ರೆ ಜಗಾಯ್ ಮದ ಎಷ್ಟು ನಶೆನಲ್ಲಿರ್ತಾರೆ, ಎಷ್ಟು ಕೆಟ್ಟು ಹಾಳಾಗಿರ್ತಾರೆ ಅಂತಂದ್ರೆ ಜಗಾಯ್ ಒಂದು ಕುಡಿದ ಪಾಟ್ನ ತಗೊಂಡು ನಿತ್ಯಾನಂದ ಪ್ರಭುವಿನ ತಲೆಗೆ ಹೊಡ್ಬಿಡ್ತಾನೆ. ಇದು ಚೈತನ್ಯ ಮಹಾಪ್ರಭು ಗೊತ್ತಾಗುತ್ತೆ. ಚೈತನ್ಯ ಮಹಾಪ್ರಭುಗೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಸ್ಪಾಟಿಗೆ ಬರ್ತಾರೆ, ಸುದರ್ಶನ ಚಕ್ರವನ್ನ ಕರೀತಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿರೋ ನನ್ನ ನಿತ್ಯಾನಂದನಿಗೆ ನೋವು ಮಾಡಿದರೆ ಇವರನ್ನ ಬಿಡಬೇಡ, ಕೊಂದು ಬಿಡುವ ಅಂತ ಹೇಳ್ತಾರೆ. ಸುದರ್ಶನ ಚಕ್ರ ಆಗ ನಿತ್ಯಾನಂದ ಪ್ರಭು ಬಂದು ತಡಿತಾರೆ, ನೀವು ಈ ಅವತಾರದಲ್ಲಿ ಸುದರ್ಶನ ಚಕ್ರವನ್ನು ಬಳಸೋಂಗಿಲ್ಲ, ಇದು ಪ್ರೇಮದ ಅವತಾರ.
ಈ ಅವತಾರದಲ್ಲಿ ನೀವು ಭಕ್ತ, ನೀವು ಡಿವೋಟಿ ರೂಪದಲ್ಲಿದ್ದೀರಾ. ಸೊ ನೀವು ಅವ್ರನ್ನ ಹರಿನಾಮವನ್ನು ಕೊಟ್ಟು ಅವ್ರನ್ನ ಡೆಲಿವರ್ ಮಾಡಬೇಕು ಅಂತ. ಅದ್ರ ಚೈತನ್ಯ ಮಹಾಪ್ರಭು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಆದರೆ ನಿತ್ಯಾನಂದ ಪ್ರಭು ಹೇಳಿದ್ದಕ್ಕೆ ಮತ್ತೆ ಒಪ್ಕೋತಾರೆ. ಮತ್ತೆ ಜಗಾಯ ಮತಾಯನ್ನ ಸಾಯಿಸದೆ ಬಿಡ್ತಾರೆ. ಮತ್ತೆ ಆ ಜಗಾಯ ಮದಾಯ ಕೂಡ ನಿತ್ಯಾನಂದ ಪ್ರಭುಗೆ ಶರಣಾಗತರಾಗ್ತಾರೆ. ಆಮೇಲೆ ಅವರು ಕೂಡ ಶುದ್ಧ ಭಕ್ತರಾಗ್ತಾರೆ. ಪರಮ ಕರುಣಾ ಬಹುದುಯ್ ಜನ. ಚೈತನ್ಯ ಮಹಾಪ್ರಭು ಗುಪ್ತ ಅವತಾರ. ಯಾರಿಗೂ ಇವರೇ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಅಂತ ಗೊತ್ತಿರಲ್ಲ. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಕೂಡ ಯಾರಿಗೂ ಆ ತರ ತೋರಿಸಿರೋದಿಲ್ಲ. ರಾಧಾರಾಣಿ ಯಾವಾಗ್ಲೂ ನನ್ನ ಸರ್ವಿಸ್ ನಲ್ಲಿ, ನನ್ನ ಭಕ್ತಿಯಲ್ಲಿ ಅಷ್ಟು ಪ್ಲೆಷರ್, ಅಷ್ಟು ಹ್ಯಾಪಿನೆಸ್ ನ ತಗೊಳ್ತಾರಲ್ಲ, ಯಾವ ರೀತಿ ಭಕ್ತಿ ಇದು ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೃಷ್ಣ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ರೀತಿ ಚೈತನ್ಯ ಮಹಾಪ್ರಭು ಆಗಿ ಬಂದು ಶ್ರೀಕೃಷ್ಣ ರಾಧಾರಾಣಿ ಮೂಡ್ನಲ್ಲಿ ಚೈತನ್ಯ ಮಹಾಪ್ರಭು ಆಗಿ ಬಂದು ಆ ಭಕ್ತಿಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ವಿಶೇಷ ಅವತಾರ. ಹೀಗೆ ಚೈತನ್ಯ ಮಹಾಪ್ರಭುವಿನ ಅನುಗ್ರಹದಿಂದ ಇಡೀ ನವದ್ವೀಪ ಹರಿನಾಮದ ಪ್ರವಾಹದಲ್ಲಿ ಮುಳುಗಿರುತ್ತೆ. ದಿನೇ ದಿನೇ ಸಂಕೀರ್ತನಗಳು ಹೆಚ್ಚಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದಿನೇ ದಿನೇ ಎಲ್ಲಾ ಜನರು ಹರೇ ಕೃಷ್ಣ ಭಗವಂತರನ್ನ ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಎಲ್ಲ ಆಗ್ತಾ ಇರಬೇಕಾದ್ರೆ ಚೈತನ್ಯ ಮಹಾಪ್ರಭು ಒಂದು ದಿವಸ ಸನ್ಯಾಸವನ್ನ ತಗೊಳ್ಳೋದಾಗಿ ಡಿಸೈಡ್ ಮಾಡ್ತಾರೆ. ಇದು ಅಲ್ಲಿನ ಭಕ್ತರಿಗೆ ಮತ್ತೆ ಸಚೀದೇವಿ ಮತ್ತೆ ಅವರ ಹೆಂಡತಿ ವಿಷ್ಣುಪ್ರಿಯೆಗೆ ಎಷ್ಟು ಆತಂಕದ ವಿಷಯ ಆಗುತ್ತೆ ಅಂತ ಅಂದ್ರೆ, ಯಾರಿಗೂ ಕೂಡ ಇದನ್ನ ಬೇರ್ ಮಾಡೋಕೆ, ಇದನ್ನ ಸಹಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಯಾಕಂದ್ರೆ ಚೈತನ್ಯ ಮಹಾಪ್ರಭುನ ಈ ಸುಂದರ ರೂಪವನ್ನ ನೋಡಿದವ್ರಿಗೆ ಸನ್ಯಾಸಿಯ ರೂಪವನ್ನ ನೋಡ್ಲಿಕ್ಕೆ ಇಷ್ಟ ಇರೋದಿಲ್ಲ. ಇನ್ನು ಜಾಸ್ತಿ ಕೃಷ್ಣ ಭಕ್ತಿಯನ್ನ ಸ್ಪ್ರೆಡ್ ಮಾಡಬೇಕು, ಈ ಹರೇ ಕೃಷ್ಣ ಮಂತ್ರವನ್ನ ಸ್ಪ್ರೆಡ್ ಮಾಡಬೇಕು ಅಂತ ಚೈತನ್ಯ ಮಹಾಪ್ರಭು ಅಟ್ ದ ಏಜ್ ಆಫ್ 24 ಸನ್ಯಾಸವನ್ನ ಸ್ವೀಕರಿಸ್ತಾರೆ ಕೇಶವ ಭಾರತಿಯವರಿಂದ. ಆದ್ರೆ ತಾಯಿ ಸಚಿದೇವಿಗೆ ಇದೆಲ್ಲ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಪರಿಸ್ಥಿತಿ ಒಪ್ಕೋತಾರೆ. ಆಮೇಲೆ ಅವರೊಂದು ಕಂಡೀಷನ್ ಹಾಕ್ತಾರೆ, ನೀನ್ ಯಾವಾಗ್ಲೂ ಜಗನ್ನಾಥಪುರಿನಲ್ಲೇ ಇರಬೇಕು, ಸೊ ದ್ಯಾಟ್ ಜಗನ್ನಾಥಪುರಿಗೆ ಹೋಗಿ ಬರೋ ಜನರಿಂದ ನಿನ್ ಬಗ್ಗೆ ನಾನು ತಿಳ್ಕೊತೀನಿ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭು ಒಪ್ಕೊಳ್ತಾರೆ. ಚೈತನ್ಯ ಮಹಾಪ್ರಭು ಈ ಅರ್ತ್ಲಿ ಪ್ಲಾನೆಟ್ ಮೇಲೆ ಇದ್ದಿದ್ದೆ 48 ಇಯರ್ಸ್. ಅದರಲ್ಲಿ 24 ವರ್ಷ ಜಗನ್ನಾಥಪುರಿನಲ್ಲೇ ಕಳೀತಾರೆ. ಮಹಾಪ್ರಭು ಜಗನ್ನಾಥಪುರಿನಲ್ಲಿ ಇರಬೇಕಾದ್ರೆ ಅವರಿಗೆ ವೃಂದಾವನಕ್ಕೆ ಹೋಗ್ಬೇಕು ಅಂತ ಆಸೆ ಆಗತ್ತೆ. ಆಗ ಬಲಭದ್ರ ಭಟ್ಟಾಚಾರ್ಯರನ್ನ ಕರ್ಕೊಂಡು ಜಾರಿಕಂಡ ಫಾರೆಸ್ಟ್ ಮೂಲಕ ವೃಂದಾವನಕ್ಕೆ ಹೋಗೋಕೆ ಪ್ರಿಪೇರ್ ಆಗ್ತಾರೆ. ಸೊ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ರಾತ್ರಿನೇ ಗೆದ್ಬಿಟ್ಟು ಬಲಭದ್ರ ಭಟ್ಟಾಚಾರ್ಯರನ್ನ ಕರ್ಕೊಂಡು ಅವರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಜಾರಿಕಂಡ ಫಾರೆಸ್ಟ್ ಒಳಗಡೆ. ಸೊ ಜಾರಿಕಂಡ ಫಾರೆಸ್ಟ್ ಒಳಗಡೆ ಹೋಗ್ತಾ 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 ಅಲ್ಲಿ ಜಿಂಕೆಗಳು ಸಿಗ್ತವೆ, ಕರಡಿಗಳು ಸಿಗ್ತವೆ, ಎಲ್ಲ ವೈಲ್ಡ್ ಅನಿಮಲ್ಸ್ಗಳು ಸಿಗ್ತವೆ. ಆದ್ರೆ ಚೈತನ್ಯ ಮಹಾಪ್ರಭುವನ್ನ ನೋಡಿ ಅವು ಸೈಡ್ ಬಿಡ್ತವೆ ಚೈತನ್ಯ ಮಹಾಪ್ರಭುಗೆ ಹೋಗ್ಲಿಕ್ಕೆ. ಇದನ್ನೆಲ್ಲ ನೋಡಿ ಬಲಭದ್ರ ಭಟ್ಟಾಚಾರ್ಯರಿಗೆ ತುಂಬಾ ಹೆದರಿಕೆ ಆಗ್ತಾ ಇರುತ್ತೆ. ಆದ್ರೆ ಚೈತನ್ಯ ಮಹಾಪ್ರಭು ಹಾಡು ಹೇಳ್ತಾ ಹರೇ ಕೃಷ್ಣ ಮಂತ್ರವನ್ನ ಚಾಟ್ ಮಾಡ್ತಾ ಕೀರ್ತನ ಮಾಡ್ತಾ ಹೋಗ್ತಾನೆ ಇರ್ತಾರೆ ವಿತ್ ಎಕ್ಸ್ಟಸಿ ಆಫ್ ಲವ್. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಹುಲಿ ಅಡ್ಡ ಮಲಗಿರುತ್ತೆ. ಚೈತನ್ಯ ಮಹಾಪ್ರಭು ಕಾಲಿಂದ ಟಚ್ ಮಾಡಿ ಹೇಳ್ತಾರೆ, ಏ ಕೃಷ್ಣ ಅನ್ನೋ ಅಂತ. ಅದು ಕೂಡ ಕೃಷ್ಣ 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 ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀಗೆ ಜಾರಿಕಂಡ ಫಾರೆಸ್ಟ್ ನಲ್ಲಿ ಅವತ್ತಿನ ದಿವಸ ಮಲಗಿ ಬೆಳಗ್ಗೆ ಎದ್ದೇಳ್ತಾರೆ. ಮಹಾಪ್ರಭು ನಿಯರ್ ಬೈ ನದಿಗೆ ಹೋಗಿ ಅಲ್ಲಿ ತಮ್ಮ ಗಾಯತ್ರಿ ಮಂತ್ರವನ್ನ ಚಾಟ್ ಮಾಡ್ತಾ ಇರ್ತಾರೆ. ಅವಾಗ ಎಲಿಫೆಂಟ್ಸ್, ಆನೆಗಳೆಲ್ಲ ನೀರು ಕುಡಿಯಕ್ಕೆ ಬರ್ತವೆ. ಆಗ ಚೈತನ್ಯ ಮಹಾಪ್ರಭು ಆನೆಗಳಿಗೆಲ್ಲ ನೀರು ಬಿಟ್ಟು ಕೃಷ್ಣ ಕೃಷ್ಣ ಅಂತ ಚಾಟ್ ಮಾಡಿ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ಲಿ ಆನೆಗಳೆಲ್ಲ ಕೃಷ್ಣ ಕೃಷ್ಣ ಅಂತ ಚಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನೆಲ್ಲ ನೋಡಿ ಬಲಭದ್ರ ಭಟ್ಟಾಚಾರ್ಯರಿಗೆ ಆಶ್ಚರ್ಯವೋ ಆಶ್ಚರ್ಯ, ಏನಿದು ನಾನೆಲ್ಲ ನೋಡ್ತಾ ಇರೋದು, ನಿಜವಾಗ್ಲೂ ನನ್ನ ಕಣ್ಣಿಂದ ನೋಡ್ತಾ ಇರೋದೆಲ್ಲ ನಿಜನಾ ಸುಳ್ಳೋ ಅನ್ನೋ ಮಹದಾಶ್ಚರ್ಯದಿಂದ ಕೂಡಿರ್ತಾರೆ ಅವರು. ಮುಂದೆ ಹೋಗ್ತಾ 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 ಈ ಜಿಂಕೆಗಳು, ಹುಲಿಗಳು ಎಲ್ಲ ಚೈತನ್ಯ ಮಹಾಪ್ರಭುನ ಹಿಂದೆ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವು ಚೈತನ್ಯ ಮಹಾಪ್ರಭು ಹೇಳ್ತಾರೆ ಹರಿಬೋಲ್ ಹರಿಬೋಲ್ ಅಂತ. ಅವಾಗ ಹುಲಿಗಳು, ಜಿಂಕೆಗಳು ಎರಡು ತಪ್ಕೊಂಡು ಕಿಸ್ ಮಾಡ್ತಾ ಹರಿಬೋಲ್ ಹರಿಬೋಲ್ ಅಂತ ಚಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಂದ್ರೆ ಆ ಮೃಗಗಳೆಲ್ಲ ತಮ್ಮ ಬಾಡಿಲಿ ಐಡೆಂಟಿಟಿ, ನಾನು ಹುಲಿ, ನಾನು ಸಿಂಹ, ನಾನು ಜಿಂಕೆ ಅನ್ನೋದನ್ನೆಲ್ಲ ಮರೆತುಬಿಟ್ಟಿರ್ತವೆ. ಯಾಕೆಂದ್ರೆ ಅವು ಸ್ಪಿರಿಚುವಲ್ ಪ್ಲಾಟ್ಫಾರ್ಮಿಗೆ ಹೋಗಿರ್ತವೆ. ಯಾಕಂದ್ರೆ ಅವೆಲ್ಲ ಸುಪ್ರೀಂ ಲಾರ್ಡ್ ಶ್ರೀ ಚೈತನ್ಯ ಮಹಾಪ್ರಭು ಜೊತೆ ಹೋಗ್ತಾ ಇದ್ದಿದ್ದು. ಆದ್ರೆ ಈ ಕಡೆ ಭಟ್ಟಾಚಾರ್ಯರ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಈ ಕಡೆ ಸಂತೋಷ ಪಡಬೇಕು ಇಲ್ಲ ಆ ಕಡೆ ಹೆದರಿಕೆಗೆ ಏನ್ ಅನ್ಬೇಕು ಗೊತ್ತಾಗ್ತಾ ಇರಲಿಲ್ಲ. ಫುಲ್ ಆಫ್ ಅಸ್ಟಾನಿಶ್ಮೆಂಟ್ ಅಲ್ಲಿ ಚೈತನ್ಯ ಮಹಾಪ್ರಭುನ ಹಿಂದೆನೆ ಹೋಗ್ತಾನೆ ಇರ್ತಾರೆ. ನೆಕ್ಸ್ಟ್ ಚೈತನ್ಯ ಮಹಾಪ್ರಭು ಮೀಟ್ ಆಗೋದೆ ದ ಗ್ರೇಟ್ 2 ಪರ್ಸನಾಲಿಟೀಸ್, ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ. ಅವರು ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ಮತ್ತೆ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿ ನವಾಬನ ಕಿಂಗ್ಡಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಯಾವಾಗ ಚೈತನ್ಯ ಮಹಾಪ್ರಭುನ ಮೀಟ್ ಮಾಡ್ತಾರೆ ಅವರಿಗೆ ಲೈಫಿನ ಉದ್ದೇಶ ಗೊತ್ತಾಗುತ್ತೆ. ಆಮೇಲೆ ಚೈತನ್ಯ ಮಹಾಪ್ರಭು ಪ್ರಯಾಗ್ರಾಜಲ್ಲಿ ಅವರಿಗೆ ಕೃಷ್ಣ ಕಾನ್ಷಿಯಸ್ನೆಸ್ ಬಗ್ಗೆ ಎಜುಕೇಟ್ ಮಾಡ್ತಾರೆ. ಆಮೇಲೆ ಜಗನ್ನಾಥ್ಪುರ್ನಲ್ಲಿ ಅವರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ, ನೀವು ಹೋಗಿ ವೃಂದಾವನನ ಎಕ್ಸ್ಕವೇಟ್ ಮಾಡಬೇಕು ಅಂತ.
ಯಾಕಂದ್ರೆ ತುಂಬಾ ಮೊಘಲರ ಆಡಳಿತದಿಂದ, ಮೊಘಲರ ಅಟ್ಯಾಕಿಂದ ಎಲ್ಲ ವೃಂದಾವನ ಮುಚ್ಚಿ ಹೋಗಿರುತ್ತೆ. ರಾಧಾಕುಂಡ ಇರೋದಿಲ್ಲ, ಶ್ಯಾಮಕುಂಡ ಇರೋದಿಲ್ಲ, ಯಾವ ದೇವಸ್ಥಾನದಲ್ಲಿ ಯಾವ ಮೂರ್ತಿಗಳು ಇರೋದಿಲ್ಲ. ಈ ವೃಂದಾವನದ ಪುನರುಜ್ಜೀವನ ಕೆಲಸಕ್ಕೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿಯನ್ನ ಕಮಾಂಡರ್ ಆಗಿ ಮಾಡಿ ಕಳಿಸ್ತಾರೆ ಚೈತನ್ಯ ಮಹಾಪ್ರಭು. ಅವರು ಹೋಗಿ ವೃಂದಾವನೆಲ್ಲ ಮತ್ತೆ ಎಕ್ಸ್ಕವೇಟ್ ಮಾಡ್ತಾರೆ ಚೈತನ್ಯ ಮಹಾಪ್ರಭು ಆದೇಶದಿಂದ. ಇವಾಗ ವೃಂದಾವನ ನಾವೆಲ್ಲ ಏನು ನೋಡ್ತಾ ಇದ್ದೀವಿ, ರಾಧಾಕುಂಡ ಆಗಿರ್ಬೋದು, ಶ್ಯಾಮಕುಂಡ ಆಗಿರ್ಬೋದು, ಎಲ್ಲ ಸ್ಪಿರಿಚುವಲ್ ಪ್ಲೇಸಸ್ ಆಗಿರ್ಬೋದು, ಅದೆಲ್ಲ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಮಾಡಿದ ಎಕ್ಸ್ಕವೇಷನ್ ಆರ್ಡರ್ಡ್ ಬೈ ಶ್ರೀ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಅಷ್ಟು ದೊಡ್ಡ ಪಂಡಿತರಾದರೂ ಕೂಡ ಅವರು ಯಾವುದೇ ಬುಕ್ಕನ್ನು ಬರೆದಿಲ್ಲ. ಅವರು ಬರೆದಿರೋದೊಂದೇ ಶಿಕ್ಷಾಷ್ಟಕಂ. ಆದರೆ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗೆ ಅವ್ರು ಏನು ಎಜುಕೇಟ್ ಮಾಡಿ ಕಳಿಸ್ತಾರೆ, ರೂಪ ಗೋಸ್ವಾಮಿ ಅವರು ತುಂಬಾ ಬುಕ್ಸ್ ಬರೀತಾರೆ. ಅದೇ ಇವಾಗಿನ ಕೃಷ್ಣ ಕಾನ್ಷಿಯಸ್ನೆಸ್ ಇಂದ ಬೇಸಿಸ್. ಆದರೆ ಚೈತನ್ಯ ಮಹಾಪ್ರಭು ಬರೆದಿದ್ದು ಒಂದೇ ಒಂದು ಶಿಕ್ಷಾಷ್ಟಕಂ. ಅದರಲ್ಲಿ ಕೂಡ ಮಹಾಪ್ರಭು ಹರಿನಾಮದ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ಅಂತ. ಅಂದ್ರೆ ಈ ಸಂಕೀರ್ತನೆ ಸಾಮಾನ್ಯ ಆದದಲ್ಲ, ಎಲ್ಲ ರೀತಿಯಿಂದನೂ ವಿಜಯ ತಂದುಕೊಡೋದು ಈ ಸಂಕೀರ್ತನೆ ಅಂತ. ಮತ್ತೆ ಇನ್ನೊಂದು ಬರುತ್ತೆ, ತ್ರಿನಾದಪಿ ಸುನೀಚೇನ ತರುರಪಿ ಸಹಿಷ್ಣ ಅಮಾನಿನ ಮಾನದಿನ ಕೀರ್ತನೀಯ ಸುಧಾರಿ ಅಂತ. ಅಂದ್ರೆ ಒಬ್ಬ ಡಿವೋಟಿ, ಒಬ್ಬ ಭಕ್ತ ಹೇಗಿರ್ಬೇಕು ಅಂತ ಚೈತನ್ಯ ಮಹಾಪ್ರಭು ಇನ್ಸ್ಟ್ರಕ್ಟ್ ಮಾಡ್ತಾರೆ. ಇಲ್ಲಿ ಹೇಗಿರ್ಬೇಕಂದ್ರೆ ಒಂದು ಹ್ಯುಮಿಲಿಟಿ ಇರಬೇಕು, ಇನ್ನೊಂದು ಟಾಲರೆನ್ಸ್ ಇರಬೇಕು, ಮತ್ತೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ತಾನು ಯಾವುದೇ ಕಾರಣಕ್ಕೂ ಯಾರಿಂದನೂ ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದೇ ರೀತಿನಲ್ಲಿ ಇದ್ದ ಅಂದ್ರೆ ಅವ್ನು ಯಾವಾಗಲೂ ಕಾನ್ಸ್ಟೆಂಟ್ಲಿ ಹರೇ ಕೃಷ್ಣ ಮಂತ್ರವನ್ನ ಚಾಂಟ್ ಮಾಡ್ಬೋದು ಅಂತ ಚೈತನ್ಯ ಮಹಾಪ್ರಭು ಶಿಕ್ಷಾಷ್ಟಕದಲ್ಲಿ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಆಕ್ಚುಲಿ ಒಂದು ಪ್ರೆಡಿಕ್ಷನ್ ಮಾಡ್ತಾರೆ, ಪೃಥ್ವೀತೆ ಆಚೆ ಯಥ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೈವೇ ಮೋರ ನಾಮ ಅಂತ. ಅಂದ್ರೆ ಇನ್ ಎವ್ರಿ ಟೌನ್ ಅಂಡ್ ವಿಲೇಜ್ ಥ್ರೂಔಟ್ ದ ವರ್ಲ್ಡ್ said Lord Chaitanya, the chanting of my holy name will be heard ಅಂತ. ಅಂದ್ರೆ ಎಲ್ಲ ಗ್ರಾಮದಲ್ಲಿ, ಇಡೀ ಓಲ್ಡ್ ವರ್ಲ್ಡ್ ಅಲ್ಲಿ ಒಂದು ಗ್ರಾಮನು ಬಿಡದೆ, ಒಂದು ವಿಲೇಜ್ನು ಬಿಡದೆ ಎಲ್ಲರೂ ಹರೇ ಕೃಷ್ಣ ಮಂತ್ರನ ಚಾಂಟ್ ಮಾಡ್ತಾರೆ ಅಂತ ಚೈತನ್ಯ ಮಹಾಪ್ರಭು ಪ್ರೆಡಿಕ್ಷನ್ ಮಾಡಿದ್ವಿ. ಸೊ ಇದನ್ನ ಪಾಸಿಬಲ್ ಮಾಡಿದ್ದು ಅವ್ರ ಗ್ಲೋರಿಯಸ್ ಆಚಾರ್ಯ ವಿಶ್ವಗುರು AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್. ನೀವು ನೋಡ್ಬೋದು, ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಬೇರೆ ಬೇರೆ ದೇಶಗಳು, ಯಾವುದು ಪಾಕಿಸ್ತಾನದಲ್ಲಿ ಕೂಡ ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡೋರಿದ್ದಾರೆ. ಮತ್ತೆ ಇಸ್ಕಾನ್ ಕೂಡ ಇದೆ. ಈ ಇಸ್ಕಾನ್ ಸ್ಟಾರ್ಟ್ ಮಾಡಿದ್ದು ಶಿಲ ಪ್ರಭುಪಾದರು ಚೈತನ್ಯ ಮಹಾಪ್ರಭುವಿನ ಪ್ರೆಡಿಕ್ಷನ್ ಅಂತ. In London Times there was an article. They said that Krishna chanting startles London. ಹೀಗೆ ಚೈತನ್ಯ ಮಹಾಪ್ರಭು ಜಗನ್ನಾಪುರಿನಲ್ಲಿ ಇಟ್ಕೊಂಡು ಎಲ್ಲ ಡಿವೋಟೀಸ್ಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಚೈತನ್ಯ ಮಹಾಪ್ರಭುವಿನ ಅಂತ್ಯಲೀಲಕ್ಕೆ ಬರ್ತಾ ಇದೀವಿ ಈಗ. 1534 ತೋಟ ಗೋಪಿನಾಥ್ ಟೆಂಪಲ್ನಲ್ಲಿ ಎಲ್ಲರೂ ಡಿವೋಟೀಸ್ ಎಲ್ಲ ಸೇರಿ ತುಂಬಾ ಜೋರಾಗಿ ಹರಿನಾಮ ಸಂಕೀರ್ತನೆಯನ್ನು ಏರ್ಪಡಿಸಿರ್ತಾರೆ. ಅಲ್ಲಿ ಚೈತನ್ಯ ಮಹಾಪ್ರಭು ಕೂಡ ಮೈ ಮರೆತು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಎಲ್ಲ ಭಕ್ತರು ಕೂಡ ಮೈ ಮರೆತಿರ್ತಾರೆ. ಮೃದಂಗ, ಕರ್ತಾಲ್, ಭಕ್ತರ ಧ್ವನಿ ಮುಗಿಲು ಮುಟ್ಟುತ್ತೆ. हरि बोल हरि बोल हरि बोल हरि 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 बोल हरि बोल हरि ಈಗ ಎಲ್ಲರೂ ಚೈತನ್ಯ ಮಹಾಪ್ರಭುಗೆ ಹುಡ್ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭು ಮೈ ಮರೆತು ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು. ಎಲ್ಲೋದ್ರು ಅಂತ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಯಾರಿಗೂ ಚೈತನ್ಯ ಮಹಾಪ್ರಭು ಕಾಣದೇ ಇಲ್ಲ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ಚೈತನ್ಯ ಮಹಾಪ್ರಭು ಅವತ್ತಿನ ದಿವಸ ತನ್ನ ಲೀಲೆಗಳನ್ನೆಲ್ಲ ಎಂಡ್ ಮಾಡಿ ಸ್ಪಿರಿಚುವಲ್ ವರ್ಲ್ಡಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿರ್ತಾರೆ. ಯಾವಾಗ ಈ ಕೀರ್ತನ ಮುಗಿಲು ಮುಟ್ಟುತ್ತೆ, ಅವರು ಇಮಿಡಿಯೇಟ್ಲಿ ತೋಟ ಗೋಪಿನಾಥನ ಗರ್ಭಗುಡಿಗೆ ಹೋಗ್ತಾರೆ. ಗರ್ಭಗುಡಿಯಿಂದ ಅವರು ಈ ವರ್ಲ್ಡ್ ಇಂದನೇ ಡಿಸಪಿಯರ್ ಆಗ್ತಾರೆ. ಈಗಲೂ ನೀವು ಜಗನ್ನಾಥಪುರಿಯ ತೋಟ ಗೋಪಿನಾಥ್ ಟೆಂಪಲ್ಗೆ ಹೋದ್ರೆ ಪೂಜಾರಿ ನಿಮಗೆ ತೋರಿಸ್ತಾರೆ ಹೇಗೆ ತೋಟ ಗೋಪಿನಾಥನ ಲೋಟಸ್ ಫೀಟ್ ಇಂದ ಚೈತನ್ಯ ಮಹಾಪ್ರಭು ಸ್ಪಿರಿಚುವಲ್ ವರ್ಲ್ಡ್ಗೆ ಹೋದ್ರು ಅಂತ. ಹೀಗೆ ಚೈತನ್ಯ ಮಹಾಪ್ರಭು ಅರ್ಲಿ ಪ್ಲಾನೆಟ್ ನಲ್ಲಿ ತಮ್ಮ ಲೀಲೆಯನ್ನ ಎಂಡ್ ಮಾಡ್ತಾರೆ. ನಾವೆಲ್ಲ ತಿಳ್ಕೊಂಡಿದೀವಿ ಲೀಲೆ ಎಂಡ್ ಆಯ್ತು ಅಂತ, ಆದ್ರೆ ಲೀಲೆ ಸ್ಟಾರ್ಟ್ ಆಗಿದ್ದೆ ಅವತ್ತಿಂದ. ಆಕ್ಚುಲಿ ಚೈತನ್ಯ ಮಹಾಪ್ರಭುವಿನ ಲೀಲೆಗಳು ಇನ್ಯೂಮರೇಬಲ್, ಕೌಂಟ್ಲೆಸ್, ಅಂದ್ರೆ ಅವನ್ನ ಕೌಂಟ್ ಮಾಡ್ಲಿಕ್ಕಾಗಲ್ಲ. ಚೈತನ್ಯ ಮಹಾಪ್ರಭುವಿನ ಲೀಲೆಗಳು ಎಂತ ಬಂದ್ರೆ ಎಲ್ಲ ಪರಮಾದ್ಭುತ. ಅವನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆದ್ರೆ ಎಲ್ಲ ಲೀಲೆಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ. ನಿಮಗೆ ಇನ್ನಷ್ಟು ಲೀಲೆಗಳನ್ನ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಗೌರಾಂಗ ಅಂತ 3 times ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜಯ ಗೌರಾಂಗ. ಹರೇ ಕೃಷ್ಣ. Hare Krishna, Hare Krishna, Krishna Krishna, Hare Hare, Hare Rama.
Hare Rama